ನಮ್ಮ ಚಾನಲ್ಲು ಮಾನಿಟೈಸ್ ಆಗಿದೆ ಅಂದಿದ ತಕ್ಷಣ ನಮ್ಮ ಕೆಲಸ ಎಲ್ಲ ಮುಗೀತು, ಇನ್ಮೇಲೆ ಆರಾಮಾಗಿ ಅರ್ನ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಫಸ್ಟ್ ಪಾಯಿಂಟು. ಇನ್ನೊಂದು, ಲೈವ್ ಎಲ್ಲ ಮಾಡಬೇಕಾದ್ರೆ ನಾವೆಲ್ಲ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳೋದು ಇನ್ನೊಂದು ದೊಡ್ಡ ತಪ್ಪು. ಯಾಕಂದರೆ ಚಾನಲ್ ಮಾನಿಟೈಸ್ ಆದಮೇಲೆ ಎಲ್ಲದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ವೀಡಿಯೋಸು ಅಷ್ಟೇ ಹೆಂಗಂದ್ರೆ ಹಂಗೆ ಅಪ್ಲೋಡ್ ಮಾಡೋ ಆಗಿರಲ್ಲ. ಇವಾಗ ಒಬ್ಬರು ನಾನು ಮೊನ್ನೆ ಪ್ರಾಡಕ್ಟ್ ಲಿಂಕ್ದು ಒಂದು ವಿಡಿಯೋ ಮಾಡಿದ್ದೀನಿ ಅಲ್ವಾ, ಜಸ್ಟ್ ಆ ಬ್ರೋ ಕೇಳಿದ್ದಕ್ಕೇ ನಾನು ಆ ವಿಡಿಯೋನ ಮಾಡಿದ್ದು. ಅಂದರೆ ಅವ್ರು ನನಗೆ ಕೇಳಿ ಒಂದು 20 ಡೇಸ್ ಆಗಿತ್ತು. ಅದಕ್ಕೂ ಮುಂಚೆ ಅವರು ನನಗೆ ಕೇಳಿದರು, ನೀವು ಶಾಪಿಂಗ್ದೆಲ್ಲ ಯಾವ ರೀತಿ ಆ್ಯಡ್ ಮಾಡ್ತೀರಾ ಅಂತ ಎಲ್ಲ ಹೇಳಿದ್ದೆ. ಸೊ ಅವ್ರಿಗೆ ಫಾಲೋವರ್ಸ್ ಬಂದು ಇವಾಗ 14K ಆಗಿದ್ದಾರೆ. ನಮಗೂ ಅಷ್ಟೇ ಪ್ರಾಡಕ್ಟ್ ಆ್ಯಡ್ ಮಾಡಿದ್ರೆ ನಮಗೆ ಅಮೌಂಟ್ ಅರ್ನ್ ಆಗೋದು ಬಂದು 10,000 ಸಬ್ಸ್ಕ್ರೈಬರ್ ಇದ್ದರೆ ಮಾತ್ರ ನಾವು ಪ್ರಾಡಕ್ಟ್ ಎಲ್ಲ ಲಿಂಕ್ ಮಾಡೋದು. ನಮಗೆ ಅದು ಪರ್ಸೆಂಟೇಜಲ್ಲಿ ನಮಗೆ ಕಮಿಷನ್ ಬರುತ್ತೆ. ಸೊ ನಮ್ದು ಇವಾಗ ಜಸ್ಟ್ 4,000 ಆ ಥರ ಎಲ್ಲ ಇದೆ. 4, 5, 6 ಹಿಂಗೆಲ್ಲ ಇದ್ದರೆ ಬರಲ್ಲ. ಮಿನಿಮಮ್ ಸಬ್ಸ್ಕ್ರೈಬರ್ ಬಂದು 10,000 ಆ ಥರ ಸಬ್ಸ್ಕ್ರೈಬರ್ ಆಗಿರಬೇಕಾಗುತ್ತೆ. ಮತ್ತು ವೀಡಿಯೋಸ್ ಕೂಡ ಚೆನ್ನಾಗಿ ಬರಬೇಕಾಗಿರುತ್ತೆ. ಇವ್ರದ್ದು ಚಾನಲ್ ಎಲ್ಲ ಮಾನಿಟೈಸೇಷನ್ ಎಲ್ಲ ಹಾಗೆ ಚೆನ್ನಾಗೇ ಮಾಡ್ಕೊತಾ ಇದ್ರು. ಇವಾಗ ಅವ್ರಿಗೆ ಏನಾಗಿದೆ ಅಂದರೆ 3 ತಿಂಗಳು ಚಾನಲ್ನ ಮಾನಿಟೈಸೇಷನ್ ಆಫ್ ಮಾಡಿದ್ದಾರೆ, ಅಂದರೆ ಡಿಮಾನಿಟೈಸೇಷನ್ ಮಾಡಿದ್ದಾನೆ. ರೀಸನ್ ಏನಿರ್ಬೋದು ಹೇಳಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಹೈಪ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಯಾವುದೇ ರೀತಿ ವಿಡಿಯೋಸ್ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಓಕೆ, ವಿಷಯಕ್ಕೆ ಬರೋಣ. ಆ ಹುಡುಗ ಏನು ಮಾಡಿದ್ದಾರೆ ಅಂದರೆ, ಇವಾಗೆಲ್ಲ ಲೈವಲ್ಲಿ ಮಾಮೂಲಿ ಆಗಿಬಿಟ್ಟಿದೆ ಅಪ್ಪ. ಅದೇನೋ ಗೇಮ್ಗಳದ್ದು ಲೈವ್ ಮಾಡೋದು, ಅದು ಚಾನಲ್ಗೆ ಎಷ್ಟರ ಮಟ್ಟಿಗೆ ಮಾನಿಟೈಸೇಷನ್ಗೆ ಇಶ್ಯೂ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಐ ಥಿಂಕ್ ಅದು ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ಚಾನಲ್ ಮಾನಿಟೈಸೇಷನ್ ಆಗ್ದಲೇ ಇರೋರು ಆ ಥರ ಗೇಮ್ನ ಆಡಿ ಸಬ್ ಮಾಡಿಕೊಂಡು, ಸಬ್ದೇನು ಇಶ್ಯೂ ಆಗೋಲ್ಲ, ವಾಚ್ ಟೈಮು ಓಕೆ. ಬಟ್ ಅದು ಆ ಗೇಮಿಂದ ತುಂಬ ಇಶ್ಯೂಸ್ ಆಗ್ತಾಯಿದೆ. ನನಗೊಂದು 2-3 ಚಾನಲಿಂದ ಆ ಥರ ಕಂಪ್ಲೇಂಟ್ ಬಂದಿದೆ. ಓಕೆ, ಇವಾಗ ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರದ್ದು ಲೈವ್ ವೈರಲ್ ಚೆನ್ನಾಗಾಗಿತ್ತು. ಅವ್ರದ್ದು ಒನ್ ಅವರ್ಗೆ ಒಂದು 40K 50K ಈ ಥರ ಆಗ್ತಾಯಿತ್ತು. ಅವ್ರು ಬಂದು ಗೇಮಿಂಗ್ದು ವೀಡಿಯೋನ ಆಡ್ತಾಯಿದ್ರು. ಆ ವಿಡಿಯೋ ಆಡಬೇಕಾದ್ರೆ ಮೈ ಮರೆತುಬಿಟ್ಟು ಮನೆಯಲ್ಲಿ ಲೈವ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಮಾಡೋದೆಲ್ಲ ಸರಿಯಾಗೇ ಇರಲ್ಲ. ನಾವು ಸರಿಯಾಗಿ ಮಾಡ್ತಾಯಿದ್ರು ಅದು ಹಾಳಾಗೋದಕ್ಕೆ 1000 ರೀತಿ ಕಾರಣಗಳಿರುತ್ತೆ. ಇವ್ರದ್ದು ಏನಾಗಿದೆ ಅಂದರೆ, ಲೈವ್ನ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಉದಯ ಮ್ಯೂಸಿಕ್ ಚಾನಲ್ ಹಾಕ್ಬಿಟ್ಟಿದ್ದಾರೆ. ಇವ್ರ ಪಾಡಿಗೆ ಇವರು ಲೈವಲ್ಲಿ ಮುಳುಗೋಗಿದ್ದಾರೆ. ಲೈವಲ್ಲಿ ಇದ್ದಾಗ ಅದು ಉದಯ ಮ್ಯೂಸಿಕ್ದು ಸಾಂಗು ಕೇಳಿಸಿದೆ. ರೀಸನ್ ಇಷ್ಟೇ, ಅವರು ಎಷ್ಟು ಎಫರ್ಟ್ ಹಾಕಿದ್ರು. 14,000 ಸಬ್ ಆಗಿತ್ತು. ಆ ಪ್ರಾಡಕ್ಟಿಂದ ತುಂಬ ಚೆನ್ನಾಗಿ ಅರ್ನ್ ಆಗ್ತಾಯಿತ್ತಂತೆ. ದಿನಕ್ಕೆ 500ರಿಂದ 600 ರೂಪಾಯಿ ಅಮೌಂಟ್ ಬರ್ತಾಯಿತ್ತಂತೆ ಅವರಿಗೆ. ಮಂತ್ಲಿ ಏನಿಲ್ಲ ಅಂದರೂ ಒಂದು 25-26K ಈ ಥರ ಅವರಿಗೆ ಅರ್ನ್ ಆಗ್ತಾಯಿತ್ತಂತೆ ಅಮೌಂಟು. ಪಾಪ ಅವರು ಮೊನ್ನೆ ಆಗಿ ಹೇಳಿದ್ರು, ನನಗಂತೂ ತುಂಬ ಬೇಜಾರಾಯಿತು. ನಾನು ಕೇಳಿದೆ ಅವ್ರಿಗೆ, ಈ ಥರ ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದ್ದೀರಲ್ಲ ಏನು? ಅವ್ರನ್ನ ಸುಮ್ಮನೆ ಮಾತಾಡಿಸ್ದೆ. ಸೊ ಆವಾಗ ಪಾಪ ಅವ್ರು ಆ ಥರ ಶೇರ್ ಮಾಡಿಕೊಂಡ್ರು. ಇಲ್ಲ ಅಕ್ಕ, ನನಗೆ ಈ ಥರ ಆಗಿದೆ, ಬಟ್ ಅರ್ನಿಂಗ್ ಎಲ್ಲ ಚೆನ್ನಾಗಿತ್ತು, ನಾನು ಅದನ್ನು ನಂಬ್ಕೊಂಡು ಕಾರೆಲ್ಲ ಬುಕ್ ಮಾಡಿಕೊಂಡಿದ್ದೆ, ಇವಾಗ ಈ ಥರ ಆಗಿದೆ. ನಂದು ಎಷ್ಟು ಹೇಳಿ 3 ಮಂತ್ಸ್ ಮಾನಿಟೈಸೇಷನ್ ಆಫ್ ಮಾಡಿದ್ರಂತೆ, 90 ಡೇಸು ಅವ್ರಿಗೆ. ಇನ್ನು ಈ ಥರ ಎಲ್ಲ ಇಶ್ಯೂಸ್ ಆದರೆ, ಡಿಮಾನಿಟೈಸೇಷನ್ ಎಲ್ಲ ಆದರೆ ಸಿಂಪಲ್ಲಾಗಿ ಮಾನಿಟೈಸೇಷನ್ನ ಆನ್ ಮಾಡ್ಕೊಬೋದು. ಬಟ್ ಅದು ಎಡವಟ್ಟು ಯಾವ್ಯಾವುದು ಬೇರೆ ರೀತಿ ದೊಡ್ಡದಾಗಿ ತಪ್ಪುಗಳಾಗಿದ್ದರೆ ಅದು ಅಷ್ಟು ಈಸಿಯಾಗಿ ಆಗಲ್ಲ. ಸಣ್ಣ ಪುಟ್ಟ ತಪ್ಪುಗಳು ಅಂದರೆ, ಇವಾಗ ನಂದು ಎಕ್ಸಾಂಪಲ್ ನಂದೇ, ನಾನೇನು ಈ ವಿಡಿಯೋನ ಬೇರೆಯವ್ರದ್ದು ನೋಡಿಕೊಂಡು ಏನು ವಿಡಿಯೋನ ಮಾಡ್ತಾಯಿಲ್ಲ. ಇವಾಗ ಜಸ್ಟ್ ನಂದೇ ನೋಡಿ, ನಂದು ಮಾನಿಟೈಸೇಷನ್ ಆನ್ ಆದಮೇಲೆ ನನ್ನ ಪ್ಯಾನ್ ಕಾರ್ಡ್ನ ನಾನು ಫಸ್ಟ್ ಟೈಮು ನಾನು ನೈಟ್ ಟೈಮು ಅಪ್ಲೋಡ್ ಮಾಡಬಾರ್ದಿತ್ತು. ಅದು ಫಸ್ಟ್ ಟೈಮು. ಮತ್ತು 1-2 ಸಲ ಅಪ್ಲೋಡ್ ಮಾಡಿ ಅದು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಬಿಟ್ಬಿಡಬೇಕಿತ್ತು. ಬೆಳಗ್ಗೆ ಮಾಡಿದರೆ ಆಗ್ತಾಯಿತ್ತು. ನಾನು ಆತರ ಹುಟ್ಟೋದವಳ ಥರಕ್ಕೆ 5 to 6 ಟೈಮ್ ಅಪ್ಲೋಡ್ ಮಾಡಿದೆ.
ನನಗೆ ನೈಟ್ ಟೈಮ್ ಏನೂ ಗೊತ್ತಾಗಿಲ್ಲ ಈ ಥರ ಆಗಿದೆ ಅಂದ್ಬಿಟ್ಟು. ಬೆಳಗ್ಗೆ ನಾರ್ಮಲಾಗಿ 11:30ಗೆ ಲೈವ್ ಬರ್ತಾಯಿದ್ದೆ. ಲೈವ್ ಬಂದಾಗ ನಂದು ಡಾಲರ್ ಸಿಂಬಲ್ ಕಾಣಿಸಿಲ್ಲ. ನನಗೆ ಬೇರೆಯವರು ಹೇಳಿದ್ರು, ಏನಾಗಿದೆ ನಿಮ್ಮ ಮಾನಿಟೈಸೇಷನ್ ಆಫ್ ಆಗಿದೆ ಅಲ್ಲ, ಡಿಮಾನಿಟೈಸೇಷನ್ ಆಗಿದೆ ನಿಮ್ಮ ಚಾನಲ್ ಅಂತ. ನನಗೆ ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನನ್ನ ಚಾನಲ್ ಡಿಮಾನಿಟೈಸ್ ಆಗಿದೆ ಅಂದ್ಬಿಟ್ಟು. ಸೊ ಅದಕ್ಕೆ ಹೇಳ್ತಾ ಇರೋದು, ನಾವು ಮಾಡೋ ಕೆಲಸಗಳನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇವಾಗ ಹುಡುಗ ಪಾಪ ಚೆನ್ನಾಗಿ ಅರ್ನಿಂಗ್ ಎಲ್ಲ ಮಾಡ್ತಾಯಿದ್ದ. ಇವಾಗ ನಾನು ನನ್ನ ಕಡೆಯಿಂದ ಸಜೆಸ್ಟ್ ಮಾಡೋದು ಅಂದರೆ YT ಸ್ಟುಡಿಯೋ ಆ್ಯಪ್ ಇರುತ್ತೆ ಅಲ್ವಾ, ಮೇಲ್ ಮಾಡೋಕ್ಕೆ ಹೋಗಬಾರ್ದು ಯಾವುದನ್ನು. ಮೇಲ್ ಮಾಡಿ ಅದರಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಸಪೋರ್ಟ್ ಅಂತ ಇರುತ್ತೆ ಅಲ್ವಾ. ಒಂದು ನಿಮಿಷ ತೋರಿಸ್ತೀನಿ ನಾನು. ನಾವು YT ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. YT ಸ್ಟುಡಿಯೋ ಓಪನ್ ಮಾಡಿಕೊಂಡ್ರೆ ನಮಗೆ ಲಾಸ್ಟಲ್ಲಿ ಡಾಲರ್ ಸಿಂಬಲ್ ಹತ್ರ ಅರ್ನ್ ಅಂತ ಇರುತ್ತೆ, ಡಾಲರ್ ಸಿಂಬಲ್ ಇರುತ್ತೆ, ಅರ್ನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಬರುತ್ತೆ ನೋಡಿ, ಯೂಟ್ಯೂಬ್ ಕ್ರಿಯೇಟರ್ಸ್ ಸಪೋರ್ಟ್. ನನ್ನ ಫೋನು ಇದರಲ್ಲಿ ಡಿಸ್ಪ್ಲೇ ಇಲ್ಲ. ಓಕೆ, ಅಲ್ಲಿ ನಿಮಗೆ ಶೋ ಆಗುತ್ತೆ ಯೂಟ್ಯೂಬ್ ಕ್ರಿಯೇಟ್ ಸಪೋರ್ಟ್ ಅಂದ್ಬಿಟ್ಟು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಎಲ್ಲ ಕೇಳುತ್ತೆ, ಏನೇನು ಡೀಟೇಲ್ಸ್ ಎಲ್ಲ ಏನು ಕೇಳುತ್ತೆ. ನಿಮ್ಮದು ಚಾನಲು ಡಿಮಾನಿಟೈಸ್ ಏನಕ್ಕಾಗಿದೆ ಅದ್ರ ರಿಲೇಟೆಡ್ ಆಗಿ ನೀವು ಅಲ್ಲಿ ಕಳಿಸ್ಬೇಕಾಗುತ್ತೆ, ಡೀಟೇಲ್ಸ್ನ ಕಳಿಸ್ಬೇಕಾಗುತ್ತೆ. ಡೀಟೇಲ್ನೆಲ್ಲ ಕಳಿಸಿದ್ಮೇಲೆ ಫಸ್ಟು ಇವತ್ತು ಚಾನಲ್ ಅಂದರೆ ನಮ್ಮ ಚಾನಲ್ ನೇಮ್ನ ಹಾಕಬೇಕಾಗುತ್ತೆ. ಟೆಲ್ ಯೂಸ್ ವಾಟ್ ವಿ ಕ್ಯಾನ್ ಹೆಲ್ಪ್ ವಿತ್ ಅಂದರೆ ನಮ್ಮ ರೀಸನ್ ಹಾಕಬೇಕಾಗುತ್ತೆ, ನಾವು ಏನಾಗಿದೆ ಚಾನಲ್ಲು ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಕೊಟ್ಟರೆ ಅದು ಹಾಗೆ ಲ್ಯಾಂಗ್ವೇಜ್ ಯಾವ್ದು ಬೇಕು ಅಂತ ಕೇಳುತ್ತೆ. ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಂಗ್ಲೀಷು ಹಿಂದಿ ಎರಡೇ ಅಲ್ವಾ, ಕನ್ನಡ ಅಷ್ಟು ಲೇಟಾಗಿ ರಿಯಾಕ್ಟ್ ಮಾಡ್ತಾರೆ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ನಿಮಗೆ ಅದು ಸೆಲೆಕ್ಟ್ ಎಲ್ಲ ಆದಮೇಲೆ ಕೇಳ್ತಾರೆ, ವಿಡಿಯೋ ಕಾಲಲ್ಲಿ ಮಾತಾಡ್ತೀರಾ ಅಥವಾ ಚಾಟಿಂಗ್ ಮಾಡ್ತೀರಾ ಅಂತ. ವಿಡಿಯೋ ಕಾಲು ಮಾತಾಡೋದ್ರಕ್ಕಿಂತ ಚಾಟಿಂಗ್ನ ಆಪ್ಷನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರು. ಅಂದರೆ ನರ್ವಸ್ ಏನೂ ಆಗೋಲ್ಲ. ಈ ವಿಡಿಯೋ ಕಾಲಲ್ಲಿ ಮಾತಾಡೋದಾದರೆ ಸ್ವಲ್ಪ ನರ್ವಸ್ ಆಗ್ತೀವಿ, ನಾವು ಮೊದಲೇ ಚಾನಲಿಂಗ್ ಆಗಿರುತ್ತೆ ಅಂದ್ಬಿಟ್ಟು ನರ್ವಸ್ ಆಗಿರ್ತೀವಿ. ಇನ್ನು ಅವ್ರ ಹತ್ರ ನಾವು ನಿಮಗೆ ಅಷ್ಟು ಫೇಸ್ ಟು ಫೇಸ್ ವಿಡಿಯೋ ಕಾಲಲ್ಲಿ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ. ಹಾಗಿದ್ದಾಗ ನಾವು ಚಾಟಿಂಗ್ ಮಾಡೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಚಾಟ್ ಮಾಡೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಗೆ ಅವಾಗ ಅವ್ರ ಹತ್ರ ನಾವು ಕಂಫರ್ಟಬಲಾಗಿ ಮಾತಾಡ್ಬೋದು. ನಾವು ಕ್ವಶನ್ ಕೇಳೋದಕ್ಕೂ ಚೆನ್ನಾಗಿರುತ್ತೆ. ಅವರು ಆನ್ಸರ್ನ ವಿತಿನ್ 24 ಅವರ್ಸಲ್ಲಿ ನಿಮಗೆ ಏನಾದರೂ ನಾರ್ಮಲಾಗಿ ಇಶ್ಯೂಸ್ ಆಗಿದ್ರೆ ಅದನ್ನು ಸಾಲ್ವ್ ಮಾಡ್ತಾರೆ. ಇವಾಗ ಇವ್ರ ಬ್ರೋಗೆ ಆಗಿರೋದು ಬಂದು ಕಾಪಿರೈಟ್ ಬಂದಿದೆ, ಲೈವ್ ಸ್ಟ್ರೀಮಲ್ಲಿ ಕಾಪಿರೈಟ್ ಬಂದಿದೆ ನೋಡಿ. ಸುಮ್ಮನೆ ಅಲ್ವಾ, ಪಾಪ ಅವ್ರಿಗೆ ಸಬ್ಬು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಲೈವ್ನ ಮಾಡ್ತಾಯಿದ್ರು, ಗೇಮಿಂಗ್ ಆಡಿಕೊಂಡು. ಅದು ಆಡಬೇಕಾದ್ರೆ ಹೇಳಿದ್ನಲ್ಲ, ಉದಯ ಮ್ಯೂಸಿಕ್ ಪ್ಲೇ ಆಗಿದೆ. ಇವ್ರ ಪಾಡಿಗೆ ಇವರು ಗೇಮಲ್ಲಿ ಮುಳುಗೋಗಿದ್ದಾರೆ. ಅಂದರೆ ಯಾರಾದರೂ ಅಷ್ಟೇ ಅಲ್ವಾ, ಜಾಸ್ತಿ ಲೈವ್ ವೈರಲ್ ಆಗಿಬಿಟ್ಟಿದ್ರೆ ಅದ್ರ ಕಡೆನೇ ಗಮನ ಇರುತ್ತೆ, ಬೇರೆ ಯಾವುದು ನಮಗೆ ತಲೆಗೆ ಹೋಗ್ತಾನೆ ಇರಲ್ಲ, ಅದೇ ಗಮನದಲ್ಲಿರ್ತೀವಿ. ಸೊ ಇವ್ರ ಮನೇಲಿ ಪಾಪ ಇವರು ಫ್ಯಾಮಿಲಿ ಹುಡುಗ ಲೈವ್ ಮಾಡಿಕೊಂಡು ಇವ್ರ ಪಾಡಿಗೆ ರೂಮಲ್ಲಿದ್ದಾರೆ. ಆಲಲ್ಲಿ ಬಂದು ಅವ್ರ ಮನೆಯವರು ಉದಯ ಮ್ಯೂಸಿಕ್ ಪ್ಲೇ ಮಾಡಿದ್ದಾರೆ, ಅದರಲ್ಲಿ ಸಾಂಗ್ ಬಂದಿದೆ. ಇವಾಗ ಅವರು ಸೇಮ್ ಇದೇ ಥರ ಯೂಟ್ಯೂಬ್ ಕ್ರಿಯೇಟರ್ ಸಪೋರ್ಟಲ್ಲೇ ಎಲ್ಲ ಮೆಸೇಜ್ ಎಲ್ಲ ಹಾಕಿದ್ರಂತೆ. ಅವ್ರಿಗೆ ಇವಾಗ ಏನು ಹೇಳಿದ್ದಾರೆ ಅಂದರೆ ಯೂಟ್ಯೂಬ್ ಅವರು, ಉದಯ ಮ್ಯೂಸಿಕ್ ಚಾನಲ್ ಓನರ್ಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಂದ ನಮಗೆ ಮೇಲ್ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಆಗ್ದಲೇ ಇರೋ ಮಾತಲ್ವಾ. ಸೊ ಪಾಪ ಅವ್ರಿಗೆ ಇವಾಗ 3 ಮಂತ್ಸು 90 ಡೇಸು ಮಾನಿಟೈಸೇಷನ್ ಆಫ್ ಆಗಿದೆ. ಇವಾಗ ಅದನ್ನು ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಚೆನ್ನಾಗಿ ಅರ್ನ್ ಮಾಡ್ಕೊತಾ ಇದ್ದಂಥ ಟೈಮಲ್ಲಿ ಬೇಕಿತ್ತ ಇದೆಲ್ಲ ಅಂತ ಒಂದು ಸಲ ಅನಿಸುತ್ತೆ. ಅಷ್ಟೇ ಅಲ್ವಾ, ಆಸೆ ಎಷ್ಟಿರಬೇಕು, ಆಸೆ ಎಷ್ಟಿದ್ರೆ ಅಷ್ಟಿದ್ರೆ ಚೆಂದ. ಅತಿ ಆಸೆ ಬೀಳಕ್ಕೆ ಹೋಗ್ತೀವಿ. ಅತಿ ಆಸೆ ಗತಿಗೇಡು ಅನ್ನೋ ಗಾದೆ ಮಾತು ಸುಳ್ಳಲ್ಲ. ಪಾಪ ಇವ್ರಿಗೂ ಗೊತ್ತಾಗಿಲ್ಲ, ಇವರು ಲೈವ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಆ ಥರ ಮ್ಯೂಸಿಕ್ ಪ್ಲೇ ಮಾಡಿದ್ದಾರೆ. ಇವ್ರಿಗೆ ಮ್ಯೂಸಿಕ್ ಹಾಕಿರೋದು ತಲೆಗೂ ಕೂಡ ಹೋಗಿಲ್ಲ. ಅದು ಯೂಟ್ಯೂಬ್ ಅವರು ಅಬ್ಸರ್ವ್ ಮಾಡಿಬಿಟ್ಟು ಚಾನಲ್ನ ಡಿಮಾನಿಟೈಸ್ ಅಂದರೆ ಮಾನಿಟೈಸೇಷನ್ನ ಆಫ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋ ನಿಮಗೆಲ್ಲ ಇಂಟ್ರೆಸ್ಟ್ ಆಗಿ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಒಂದೇ ಸಲ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂದಿದ ತಕ್ಷಣ ನಮ್ಮ ಕೆಲಸ ಎಲ್ಲ ಮುಗೀತು ಅನ್ನೋ ಆಗಿರಲ್ಲ. ನಮ್ಮ ಕೆಲಸ ಇನ್ನೂ ಜಾಸ್ತಿ ಆಗೋದು ಮಾನಿಟೈಸೇಷನ್ ಆನ್ ಆದಮೇಲೆ. ಯಾಕಂದರೆ ಅರ್ನ್ ಮಾಡಬೇಕಾಗುತ್ತೆ, ಅರ್ನ್ ಮಾಡಿದ್ರೆ ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕಬೇಕಾಗುತ್ತೆ. ಹಿಂಗೆಲ್ಲ ಆಗಿ ಅವ್ರು ಬಂದು ವೀಡಿಯೋಸ್ ಏನು ಮಾಡ್ತಾ ಇರಲಿಲ್ಲ, ಶಾರ್ಟ್ಸ್ ವೀಡಿಯೋಸ್ದಲ್ಲಿ ಅಷ್ಟೇ ಅವ್ರಿಗೆ ಅರ್ನ್ ಆಗ್ತಾ ಇದ್ದಿದ್ದು, ನಾರ್ಮಲ್ ವೀಡಿಯೋಸ್ ಏನೂ ಮಾಡ್ತಾ ಇರಲಿಲ್ಲ. ಸೊ ಈ ಟೈಮಲ್ಲಿ ಅವ್ರಿಗೆ ಈ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅವರು 3 ಮಂತ್ಸ್ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸಣ್ಣ ಪುಟ್ಟ ಇಶ್ಯೂಸ್ ಅಂದರೆ ಈ ರೀಯೂಸ್ ಕಂಟೆಂಟು ಆ ಥರ, ಮತ್ತು
ಅಂದರೆ ಮಾನಿಟೈಸೇಷನ್ ಆದಮೇಲೆ. ಕಾಪಿರೈಟ್ ಬಂದರೆ ಅದು ಕಷ್ಟನೇ ಬಿಡಿ, ಕಾಪಿರೈಟ್ ಬರೋ ಥರ ನೀವುಗಳು ಯಾರು ಮಾಡ್ಕೊಂಬಿಡಿ. ಈ ವಿಡಿಯೋ ಅದಕ್ಕೋಸ್ಕರನೇ. ಸೊ ಲೈವ್ ಮಾಡಬೇಕಾದ್ರೆ, ವೀಡಿಯೋಸ್ ಮಾಡಬೇಕಾದ್ರೆ ಎಲ್ಲ ಅಲರ್ಟ್ ಆಗಿರಿ. ಇನ್ನು ಡೈರೆಕ್ಟ್ ಒಬ್ಬೊಬ್ಬರು ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇರ್ತೀರ ಅಲ್ವಾ, ಆ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬಂದರೆ ಈ ನಡುವೆ ಲೈವಲ್ಲಿ ನಾನು ತುಂಬ ನೋಡ್ತಾ ಇದ್ದೀನಿ, ಮ್ಯೂಸಿಕ್ ಜಾಸ್ತಿ ಪ್ಲೇ ಆಗ್ತಾ ಇರುತ್ತೆ. ಆಟ ಆಡೋ ಹುಡುಗರುಗಳು ಹುಡುಗಿರುಗಳು ಎಲ್ಲರೂ ಲೈವ್ ಮಾಡ್ತಾ ಇರ್ತಾರೆ. ಸೊ ಅಂಥವರು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಮಿಂದ ನಿಮ್ಮ ಕೈಯಾರೆ ನಿಮ್ಮ ಚಾನಲ್ನ ಆನ್ ಮಾಡ್ಕೋಬೇಡಿ. ಇದು ಮಾನಿಟೈಸ್ ಆಗಿರೋರ್ಗೂ ಅನ್ವಯಿಸುತ್ತೆ, ಚಾನಲ್ ಮಾನಿಟೈಸ್ ಆಗ್ದಲೇ ಇರೋರ್ಗೂ ಅನ್ವಯಿಸುತ್ತೆ. ಓಕೆನಾ. ಕಾಪಿರೈಟ್ ಅಂದರೆ ಎಲ್ರಿಗೂ ಒಂದೇ. ಬಟ್ ಇವರು ಚೆನ್ನಾಗಿ ಅರ್ನಿಂಗ್ ಎಲ್ಲ ಮಾಡ್ತಾಯಿದ್ರು ಪಾಪ. ಅಮೌಂಟ್ ಬರೋದ್ರಿಂದ ಕಾರು ಸಹ ಬುಕ್ ಮಾಡ್ಕೊಂಡಿದ್ರಂತೆ. ಇವಾಗ 3 ಮಂತ್ಸ್ ಎಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಇಡಬೇಕಾಗಿದೆ. ನಾನು ಈ ವಿಡಿಯೋದಲ್ಲಿ ಹೇಳಿದ್ದು ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಯಾರನ್ನೂ ಮೆಚ್ಚೋದಕ್ಕೋಸ್ಕರ ಮಾಡಿಲ್ಲ, ಜಸ್ಟ್ ನಿಮ್ಗೆ ಹೇಳಿದ್ರೆ ನಿಮಗೆ ಚಾನಲ್ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಓಕೆನಾ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ನೋಡಿದ್ರೆ ನಿಮಗೆ ಇರೋ ವಿಷಯ ಏನು ಅಂತ ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ಮೇಲೆ ಹೈಪ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಹಾಗೆ ಕಮೆಂಟ್ನ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ಡನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.